ಬಹಳ ದುರದೃಷ್ಟಕರ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ಬಿಡುತ್ತೆ, ಅವರು ಒಂದು ಕುಟುಂಬದ ಹೆಣ್ಮಕ್ಳಿಗೆ ಸರ್ವೋಚ್ಚ ಆದ್ಯತೆ ಸಿಕ್ಕೋಗುತ್ತೆ. ಅದು ಅವರು ಪ್ರಧಾನಿ ಆಗೋದಿರಬಹುದು, ಅಥವಾ ಅದಾದ ಮೇಲೆ ಒಟ್ಟು ಅವರ UPAಗೆ ಅಧ್ಯಕ್ಷ ಆಗೋದಿರಬಹುದು, ಅವರ ರಾಷ್ಟ್ರೀಯ ಪಕ್ಷಕ್ಕೆ ಅಧ್ಯಕ್ಷ ಆಗಬಹುದು. ಈ ಥರದ್ದು ಎಲ್ಲ ಒಂದು ಕುಟುಂಬಕ್ಕೆ ಸೇರಿ ಹೋಗುತ್ತೆ. ನಮ್ಮ ಆಗ್ರಹ ಏನು ಅಂದರೆ, ನನ್ನಂತಹ ಇವರಂತಹ ಸಾಮಾನ್ಯ ಭಾರತೀಯ ಮಹಿಳೆಯರಿಗೆ ಈ 33% ಮೀಸಲಾತಿಯಿಂದ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಪ್ರಾತಿನಿಧ್ಯ ಸಿಗಲಿ ಅನ್ನುವಂಥದ್ದು ಬಹಳ ದಶಕಗಳ ಕನಸಾಗಿತ್ತು. ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ, ಪಾರ್ಲಿಮೆಂಟ್ನಲ್ಲಿ ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು 33%. 23ರಲ್ಲಿ ಒಂದು ಕಾನೂನು ಜಾರಿಗೆ ಬರುತ್ತೆ. ಆದರೆ ಆ ಕಾನೂನಲ್ಲಿ ಇದ್ದಂತಹ ಷರತ್ತು ಏನಪ್ಪ ಅಂದರೆ, ಜನಗಣತಿ ಆಗಬೇಕು ಅನ್ನುವಂಥದ್ದು, ಸೆನ್ಸಸ್ ಆಗಬೇಕು ಅನ್ನುವಂಥದ್ದು. 21ಕ್ಕೆ ಆಗಬೇಕಾಗಿದ್ದಂತಹ ಸೆನ್ಸಸ್ ಕೋವಿಡ್ನ ಕಾರಣಕ್ಕೆ ತಪ್ಪೋಯಿತು. ಹಾಗಾಗಿ ಆ ಜನಗಣತಿಯಾಗಿ, ಅದಾದ ಮೇಲೆ ಮರು ವಿಂಗಡಣೆಯಾಗಿ, ಅದಾದ ಮೇಲೆ ಈ ಮೀಸಲಾತಿ ಜಾರಿಗೆ ಬರೋದು ಅನ್ನುವಂಥದ್ದು. ಈಗಿರುವ ಪರಿಸ್ಥಿತಿಯಲ್ಲಿ ಜನಗಣತಿ ಏನೋ ಶುರುವಾಗಿದೆ, ಆದರೆ 2029ರ ವೇಳೆಗೆ, ಯಾವಾಗ ಲೋಕಸಭಾ ಚುನಾವಣೆ ಬರುತ್ತೆ, ಸಾರ್ವತ್ರಿಕ ಚುನಾವಣೆ ಬರುತ್ತೆ, ಆ ವೇಳೆಗೆ ಈ ಪುನರ್ವಿಂಗಡಣೆಯ ಕೆಲಸ ಮತ್ತು ಈ ಜನಗಣತಿಯ ಕೆಲಸ ಮುಗ್ದಿರಲ್ಲ ಅನ್ನೋ ಕಾರಣಕ್ಕೆ, ಹಾಗಾದಾಗ ಈ ಮತ್ತೆ 33% ಮಹಿಳೆಯರಿಗೆ ಏನು ಮೀಸಲಾತಿಯನ್ನು ಮಾಡಲಾಗಿದೆ, ಇದು ಮಹಿಳೆಯರಿಗೆ ಲಭಿಸೋದಿಲ್ಲ ಅನ್ನೋ ಕಾರಣಕ್ಕೆ ಈ ವಿಶೇಷ ಅಧಿವೇಶನವನ್ನು ಪ್ರಧಾನಿ ಮೋದಿಯವರು ಕರೆದಿದ್ದಾರೆ. 16, 17, 18 ನಿನ್ನೆ, ಇವತ್ತು, ನಾಳೆ ಈ 3 ದಿನಗಳ ಕಾಲ ನೀವೆಲ್ಲರೂ ನೋಡಿರ್ತೀರಿ. ಬಹಳ ಜೋರಾದ ಚರ್ಚೆ ಪಾರ್ಲಿಮೆಂಟಲ್ಲಿ ನಡೀತಾ ಇದೆ, ಲೋಕಸಭೆಯಲ್ಲಿ ನಡೀತಾ ಇದೆ. ಒಂದು ಸಂವಿಧಾನದ 131ನೇ ತಿದ್ದುಪಡಿ ಒಂದು ಆಗಲಿದೆ. ಅದರ ಜೊತೆಗೆ 2 ಕಾನೂನುಗಳು, 2 ಕಾಯ್ದೆಗಳನ್ನು ಕೂಡ ತರ್ತಾ ಇದ್ದಾರೆ. ಇದರ ಮೂಲಕ 33% ಮೀಸಲಾತಿ ಏನಿದೆ, ಇದು ಶೀಘ್ರದಲ್ಲಿ ಅಂದರೆ 2029ರ ವೇಳೆಗೆ ಬರುತ್ತೆ. ಹೌದು, ಪ್ರತಿಪಕ್ಷಕ್ಕೆ ಈಗ ಒಂದು ನೆಪ ಬೇಕಷ್ಟೇ ಟೀಕೆ ಮಾಡೋದಕ್ಕೆ. ಮಹಿಳಾ ಮೀಸಲಾತಿ ಅನ್ನೋದಕ್ಕೆ ಇನ್ನು ಮುಂದೆ ವಿರೋಧ ಇದ್ದರೆ ಅದು ಮಹಿಳೆಯರೇ ಅವ್ರಿಗೆ ಅದಕ್ಕೆ ತಿರುಗೇಟನ್ನು ಕೊಡ್ತಾರೆ ಅಂತ ಅಂದ್ಕೋತೀನಿ. ಹಾಗಾಗಿ ಅದರಲ್ಲಿರೋ ಕಾರಣಕ್ಕೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.